ರಾಹುಲ್ ಗಾಂಧಿಗೆ ಸೋಲಿನ ಕನಸು ಬೀಳ್ತಾ ಇದೆ ಅಂತ ರಾಹುಲ್ ಗಾಂಧಿ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ರಾಹುಲ್ ಗಾಂಧಿಗೆ ಸೋಲಿನ ಕನಸು ಬೀಳುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ರಾಹುಲ್ ಗಾಂಧಿ ವಿರುದ್ಧ ನಡೆಸಿರುವಂತಹ ವಾಗ್ದಾಳಿ ಲೋಕಸಭೆ ಚುನಾವಣೆ ಮ್ಯಾಚ್ ಫಿಕ್ಸಿಂಗ್ ಎಂದಿದ್ದ ರಾಹುಲ್ ಗಾಂಧಿ ಕಾಂಗ್ರೆಸ್ ನಾಯಕರಿಗೆ ಸೋಲುತ್ತೇವೆ ಅನ್ನೋ ಭಯ ಕಾಡ್ತಾ ಇದೆ ಅಥವಾ ಗೊತ್ತಾಗಿದೆ. ಹೀಗಾಗಿ ಚುನಾವಣಾ ಆಯೋಗ ಇವಿಎಂ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಚುನಾವಣೆ ಗೆದ್ದಾಗ ಇವಿಎಂ ಪ್ರಾಬ್ಲಮ್ ಇರಲಿಲ್ಲ. ರಾಜ್ಯದಲ್ಲಿ ಅವ್ರು ಗೆದ್ರು, ಮೆಜಾರಿಟಿ ಬಂತು. ಆ ಟೈಮ್ನಲ್ಲಿ ಇವಿಎಂ ಬಗ್ಗೆ ಚಕಾರ ಇರಲಿಲ್ಲ. ಆದರೆ ನಾವು ಗೆದ್ದಾಗ ಮಾತ್ರ ಕಾಂಗ್ರೆಸ್ನವರಿಗೆ ಇವಿಎಂ ಸಮಸ್ಯೆ ಕಾಣುತ್ತೆ ಅಂತ ಹೇಳಿದ್ದಾರೆ. आप चाहते हो कि विपक्ष चुनाव ना लड़ पाए, आपने इलेक्शन कमीशन में अपने लोग बैठाए, आप जुडिशरी पे दबाव डाल रहे हो क्योंकि आप चाहते हो कि मैच फिक्स हो, संविधान रद्द किया जाए और आप सत्ता में रहो. ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸೋಲಿನ ಕನಸು ಬೀಳ್ತಾ ಇದೆ. ಕನಸೆಲ್ಲ ಸತ್ಯವೂ ಗೊತ್ತಾಗ್ಬಿಟ್ಟಿದೆ. ನಾವು ಸೋಲ್ತೀವಿ. ಸ್ವತಃ ಮಮತಾ ಬ್ಯಾನರ್ಜಿಯವರು ಹೇಳ್ಯಾರೆ, ಇಂಡಿಯಾದಾಗ ಕೂಡೋದು, ಆನಂತರ ಹೊರಗಡೆ ಬಂದು ಕಾಂಗ್ರೆಸ್ 40 ಸೀಟ್ ಗೆಲ್ಲಿ 42 ಸೀಟ್ ಗೆಲ್ಲಿ ಅಂತ ಹೇಳೋದು. ಹಾಗಾಗಿ ಕಾಂಗ್ರೆಸ್ಗೆ ಅರ್ಥ ಆಗಿದೆ, ಇವರು ನಮ್ಮನ್ನು ಭಾಳ ಹೋಸರತಕ್ಕಿಂತ ಕಮ್ಮಿ ಜನ ನಮ್ಮನ್ನು ಹೋಸರತಕ್ಕಿಂತ ಕಮ್ಮಿ ಸೀಟ್ನಲ್ಲಿ ಕೂಡಿಸ್ತಾರೆ ಅಂತ ಹೇಳಿ. ಹೋಸರತೆ ಅವ್ರದ್ದು 52 ಇತ್ತು, ಅದಕ್ಕಿಂತ ಕಮ್ಮಿ ಆಗತ್ತಂತ ಅವ್ರಿಗೆ ಗೊತ್ತಾಗಿದೆ. ಅದಕ್ಕೆ ಚುನಾವಣಾ ಆಯೋಗದ ಮೇಲೆ ಗೂಬೆ ಕೊಡಿಸೋದು, ಮಧ್ಯೆ ಮಧ್ಯೆ ಇವರು ಕಾಂಗ್ರೆಸ್ನ ಲೀಡರ್ಸ್ ಯಾರು ಲಾಯರ್ ಇದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ದಬಾವ್ ಹಾಕ್ತಾ ಇದ್ದಾರೆ ಅಂತ ವಕೀಲರು ಲೆಟರ್ ಬರೆದಿದ್ದಾರೆ. ಇವಿಎಂ ಮೇಲೆ ಡೌಟ್ ಪಡೋದು, ಎಂಥ ದುರಂತ ನೋಡ್ರಿ ಕಾಂಗ್ರೆಸ್ ಪಾರ್ಟಿದು. ಎಷ್ಟೊಂದು ದ್ವಂದ್ವ ನೀತಿ. ಕರ್ನಾಟಕದಲ್ಲಿ ಗೆದ್ದರೆ ಇವಿಎಂ ತೊಂದರೆ ಇಲ್ಲ, ಅವ್ರು ಗೆದ್ದರೆ ಇವಿಎಂ ಏನು ಪ್ರಾಬ್ಲಮ್ ಇಲ್ಲ. 2004ರಾಗ ವಾಜಪೇಯಿ ಸರ್ಕಾರ ಇತ್ತು, 2009ರಾಗ ಅವ್ರ ಸರ್ಕಾರ ಇತ್ತು. ನಾವು ಸೋತಿದ್ವಿ, ನಾವು ಇವಿಎಂ ತಕರಾರು ತೆಗೆದಿದ್ವಿ ಅಂತ ನಾವು ವಿರೋಧ ಪಕ್ಷದಾಗ ಕೂತ್ವಿ. ಜನ ತೀರ್ಮಾನ ಮಾಡಿದ್ದಾರೆ. ಮೋದಿಯವರ ನೇತೃತ್ವದಲ್ಲಿ ಬಹುದೊಡ್ಡ ಬದಲಾವಣೆ ದೇಶದಲ್ಲಿ ಆಗ್ತಾಯಿದೆ. ಆ ಬದಲಾವಣೆಯನ್ನು ನೋಡಿಕೊಂಡು ಜನ ಅಭೂತಪೂರ್ವವಾದಂಥ ಏನು ಬದಲಾವಣೆ ಆಗಿದೆ ಅದನ್ನು ನೋಡಿಕೊಂಡು ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಭಾರತ ಬರಲಿ ಅನ್ನುವಂಥ ದೃಷ್ಟಿಯಿಂದ ಜನ ತೀರ್ಮಾನ ಮಾಡಿದ್ದಾರೆ. BJPಗೆ ಓಟ್ ಹಾಕಬೇಕು, NDAಗೆ ಓಟ್ ಹಾಕಬೇಕಂತ. ಅದಕ್ಕೆ ಹತಾಶೆ ಭಾವನೆಯಿಂದ ಮಾತಾಡ್ತಾರೆ. ಅವರು ಸೋಲಿನ ಭಯ ಅವರನ್ನು ಎಲ್ಲಿಲ್ಲದಂತೆ ಕಾಡ್ತಾ ಇದೆ.